ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತೊಂದೊಳ್ಳೆ ಕಾರ್ನ್ ಚಾಟ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಇದನ್ನು ನೀವು ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ ಆಗಿ ಮಾಡ್ಕೊಳ್ಬೋದು. ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ತಾರೆ. ಹಾಗೆ ಇದು ಫೈಬರ್ ರಿಚ್ ಇರೋದ್ರಿಂದ ತುಂಬಾ ಹೆಲ್ದಿ, ಹಾಗೆ ಈಸಿಯಾಗಿ ನಿಮಗೆ ಜೀರ್ಣ ಆಗುತ್ತೆ. ಯಾರಾದರೂ ಡಯಟ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ನಿಮ್ಮ ಡಯಟಲ್ಲಿ ಈ ಥರ ಸ್ವೀಟ್ ಕಾರ್ನ್ ಚಾಟ್ನ ಆ್ಯಡ್ ಮಾಡ್ಕೊಳ್ಳಿ. ಬೇಗ ಹೊಟ್ಟೆ ತುಂಬುತ್ತೆ, ಹಾಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಾನು ಒಂದು ಕಾರ್ನ್ನ ತೊಗೊಂಡಿದ್ದೀನಿ, ಸ್ವೀಟ್ ಕಾರ್ನ್. ಅದನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಕುಕ್ಕರ್ನಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 2 ವಿಸಿಲ್ ಹೊಡಿಸಿದ್ರೆ ಸಾಕು, ಬೇಗ ಬಂದುಬಿಡುತ್ತೆ ಕಾರ್ನ್. ಈಗ ಏನು ನೀವು ಬೇಯಿಸಿ ಇಟ್ಕೊಂಡಿರೋ ಕಾರ್ನ ಅದನ್ನೆಲ್ಲ ನೀರನ್ನ ತೆಗೆದು ನಾನು ಸ್ಟ್ರೈನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಕಾರ್ನ ನಾವೀಗ ತುಪ್ಪದಲ್ಲಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಪ್ಯಾನ್ಗೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ, ಹೋಮ್ ಮೇಡ್ ತುಪ್ಪ. ಈ ಥರ ತುಪ್ಪದಲ್ಲಿ ಫ್ರೈ ಮಾಡಿದರೆ ನೀವು ತಿಂತಿರಬೇಕಾದ್ರೆ ಆ ಟೇಸ್ಟ್ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಆ ತುಪ್ಪದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಬೇಯಿಸಿ ಇಟ್ಕೊಂಡಿರೋಂಥ ಕಾರ್ನ ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿ. ನೀವು ಇದನ್ನು ಲಂಚಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಡಯಟ್ ಮಾಡೋರು. ಹಾಗೆ ನಾನಿಲ್ಲಿ ಕಾರ್ನ್ ಚಾಟಲ್ಲಿ ಬರೀ ಮಸಾಲೆಗಳನ್ನು ಹಾಕಿ ತೋರಿಸಿದ್ದೀನಿ. ನೀವು ಬೇಕಿದ್ರೆ ವೆಜಿಟೇಬಲ್ಸ್ ಕೂಡ ಹಾಕ್ಕೊಳ್ಬೋದು. ಆನಿಯನ್, ಕ್ಯಾರೆಟ್, ಬೇಕಾದ ಟೊಮೆಟೊ ಏನಾದರೂ ಹಾಕ್ಕೊಳ್ಬೋದು. ಫೈಬರ್ ರಿಚ್ ಇರೋದ್ರಿಂದ ನೀವು ಇನ್ನೂ ತರಕಾರಿ ಆ್ಯಡ್ ಮಾಡಿದರೆ ಬೇಗ ಹೊಟ್ಟೆ ತುಂಬಿಡುತ್ತೆ, ಹಾಗೆ ಬೇಗ ಹಸಿವು ಕೂಡ ಆಗೋದಿಲ್ಲ. ಇದರಿಂದ ನಿಮಗೆ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಂಬಿಡ್ಬೋದು. ಈಗ ಇದಕ್ಕೆ ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಒಂದು 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಹಾಗೆ ಒಂದು ಪಿಂಚಷ್ಟು ಆಮ್ಚೂರ್ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪೌಡರ್ ತೊಗೊಂಡಿದ್ದೀನಿ. ನೀವು ಖಾರನ ಹೆಚ್ಚು ಕಮ್ಮಿ ಆ್ಯಡ್ ಮಾಡ್ಕೊಳ್ಬೋದು, ಉಪ್ಪು ಖಾರನ. ಆಮ್ಚೂರ್ ಪೌಡರ್ ಹಾಕ್ಕೊಳ್ಳೋದ್ರಿಂದ ಹುಳಿಯಾಗಿ ಬರುತ್ತೆ. ಅದು ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಈಸಿಯಾಗಿ ಕಾರ್ನ್ ಚಾಟ್ ಈ ಥರ ಈವ್ನಿಂಗ್ ಟೈಮಲ್ಲಿ ಟೀ ಜೊತೆಗೆ ಎಂಜಾಯ್ ಮಾಡಿ. ಮಕ್ಳಿಗೂ ಕೊಡಿ. ಈ ಥರ ಫೈಬರ್ ರಿಚ್ ಇರೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ಇದಕ್ಕೆ ಕೊನೆಯದಾಗಿ ನಿಂಬೆಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೀನಿ. ಈ ನಿಂಬೆಹಣ್ಣು ಹಾಕಿ ಒಂದು 2 ಸೆಕೆಂಡ್ ಕಲಸಿ ಆಮೇಲೆ ಇದನ್ನು ನೀವು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಬೋದು. ಈ ಥರ ಹುಳಿ ಖಾರ ಒಮ್ಮೆ ಟ್ರೈ ಮಾಡಿ. ಸ್ವೀಟ್ ಕಾರ್ನ್ ಚಾಟ್ನ ಯಾವಾಗಲೂ ಸಿಂಪಲ್ಲಾಗಿ ಅದ್ರ ಮೇಲೇ ಉಪ್ಪು ಹುಳಿ ಖಾರ ಹಚ್ಕೊಳ್ತಿರ್ತೀರಲ್ಲ, ಈ ಥರ ಒಮ್ಮೆ ಎಲ್ಲ ಮಸಾಲೆಗಳನ್ನು ಹಾಕಿ ಚಾಟ್ನ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಳೆಗಾಲದಲ್ಲಿ ಈ ಥರ ಚಾಟ್ ಏನಾದರೂ ಸಿಕ್ಬಿಟ್ರೆ ಸ್ವರ್ಗ. ನಾನು ಈ ಥರ ಚಾಟ್ನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತಿಂದಿದ್ದೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಶೇರ್ ಮಾಡೋಣ ಅಂತ ಇವತ್ತು ವಿಡಿಯೋ ಮಾಡಿದ್ದೀನಿ. ತುಂಬಾ ಈಸಿ. ಒಂದು 2-3 ನಿಮಿಷದಲ್ಲಿ ನೀವು ಈ ಚಾಟ್ನ ರೆಡಿ ಮಾಡಿಬಿಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.